ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನೀವು ನೋಡ್ತಾ ಇದ್ದೀರಾ ಅನೂಸ್ ವರ್ಲ್ಡ್ ಕನ್ನಡ ಚಾನಲ್. ಸೊ ಇವತ್ತಿನ ಎಪಿಸೋಡ್ನಲ್ಲಿ ಶಾಪಿಂಗ್ ಹೋಗ್ತಾ ಇದ್ದೀವಿ, ನಾನು ನಮ್ಮ ಯಜಮಾನ್ರು ಇಬ್ರು. ಏನು ಶಾಪಿಂಗು? ಶಾಪಿಂಗ್ ಚಿಕ್ಕಪೇಟೆಗೆ ಶಾಪಿಂಗ್ ಕರ್ಕೊಂಡು ಹೋಗ್ತಿದ್ರಿ. ಅವ್ರಿಗೆ ಏನೋ ಒಂದು ಸ್ವಲ್ಪ ಖುಷಿ ಆಯಿತು ಅಂತ ಹೇಳಿ ನಾನು ಶಾಪಿಂಗ್ ಮಾಡಿಸಿದೆ. ಯಾವ ಇದು ಇಲ್ಲ, ಅಂಗಡಿಗೆ ಏನೋ ಐಟಮ್ ತಗೊಳಕ್ ಹೋಗ್ತಾ ಇದೀವಿ ಅಂತ ಯಾಕೆ ಹೇಳ್ತೀವಿ? ಇಲ್ಲ, ಶಾಪಿಂಗ್ ಅಂತ ಕರ್ಕೊಬಂದ್ಬಿಟ್ಟು ಇವಾಗ ಪ್ಲೇಟ್ ಚೇಂಜ್ ಮಾಡ್ತಾ ಇದ್ದಾರೆ. ಏನಿಲ್ಲ, ನಾವು ಪ್ಯಾಕಿಂಗ್ ಕವರ್ಸ್ ತಗೊಬರ್ಬೇಕಾಗಿತ್ತು, ಹಾಗೆ ಪೆಟ್ ಬಾಟಲ್ಸ್ ತಗೊಬರ್ಬೇಕಾಗಿತ್ತು, ಮತ್ತು ಮ್ಯಾಚಿಂಗ್ಸ್ ತಗೊಬರ್ಬೇಕಾಗಿತ್ತು. ಒಂದು ಕಸ್ಟಮೈಸೇಷನ್ ಆರ್ಡರ್ ಬಂದಿತ್ತು, ಸೊ ಹಂಗಾಗಿ ಅದಕ್ಕೆ ಮ್ಯಾಚಿಂಗ್ಸ್ ಎಲ್ಲ ತಗೊಬಿಟ್ಟು ಬರಬೇಕಾಗಿತ್ತು. ಸೊ ಅದಕ್ಕೆ ಬೆಳಗ್ಗೆನೇ ಬಂದ್ವಿ, 10:30 ಮನೆ ಬಿಟ್ವಿ. ಬಟ್ ನಮ್ಮ ಬಿಡ್ಲಿಲ್ಲ, ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಎಲ್ಲ ರೋಡೆಲ್ಲ ರಿಪೇರಿ ಮಾಡಿಟ್ಬಿಟ್ಟು ಎಲ್ಲೂ ಹೋಗೋಕ್ಕಾಗಲ್ಲ, ಕಾರು ಎಲ್ಲ ಫುಲ್ಲು ಹೈವೇ ಬೆಳೆಸ್ಕೊಂಡು ಬರಬೇಕು. ಸೊ ಹಾಗಾಗಿ ಇವಾಗ 11:50 ಆಗಿದೆ. ಇವಾಗ ನಾವು ಬೆಂಗಳೂರು ಕಡೆಗೆ ನಮ್ಮ ಪ್ರಯಾಣ ಸ್ಟಾರ್ಟ್ ಮಾಡಿದ್ದೀವಿ. ಇನ್ನು ಅಲ್ಲೇನೇನು ಕಾದೈತೋ ಗೊತ್ತಿಲ್ಲ, ಇವಾಗ ಬಿಡದೆ ಅಂತೂ ಬಿಟ್ಟಿದ್ದೀವಿ. ಅಲ್ಲಿ ಟ್ರಾಫಿಕ್ ಪ್ರಾಬ್ಲಮ್ ಇರುತ್ತೆ, ನಿಲ್ಸೋಕ್ಕೆ ಕಷ್ಟ ಆಗುತ್ತೆ. ಇನ್ನು ನಾವು ಹೋಗ್ಬೇಕಾಗಿರೋದು ರಾಜ ಮಾರ್ಕೆಟಿಂದ ಮಾಮೂಲ್ಪೇಟೆ ಕಡೆಗೆ. ಸೊ ಅದೆಲ್ಲ ಸ್ವಲ್ಪ ಜಾಸ್ತಿನೇ ಇವತ್ತು ರೂಟೀನ್ ಇದೆ. ಸೊ ಮುಗಿಸ್ಕೊಂಡು ಮತ್ತೆ ಬಂದು ಇವತ್ತು ಆ ಬ್ಲೌಸು ಸ್ಟಿಚ್ ಮಾಡಿಸಿ ಕೊಡಬೇಕು. ನನಗೆ ನಮ್ಮ ಅಮ್ಮಂಗೂ ಹುಷಾರಿರಲಿಲ್ವಲ್ಲ, ಹೋಗೋಕ್ಕೆ ಟೈಮ್ ಸಿಕ್ಕಿಲ್ಲ. ಹಾಗಾಗಿ ಇವತ್ತು ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ, ಏನೇನಾಗುತ್ತೆ ನೋಡೋಣ. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವಾಗ ಬೆಂಗಳೂರಿಂದ ಮನೆಗೆಲ್ಲ ಅಂಗಡಿಗೆ ವಾಪಸ್ ಹೋಗ್ತಾ ಇದ್ದೀವಿ. ಟ್ರಾಫಿಕ್ ಸಮಸ್ಯೆ ಇದ್ದ ಕಾರಣ ಅಯ್ಯೋ ನಾನು ಏನೇನೋ ತರಕಾರಿ ತೊಗೋಬೇಕು ಅಂದ್ಕೊಂಡೆ, ಈ ಟ್ರಾಫಿಕಲ್ಲಿ ಎಲ್ಲೂ ನಿಲ್ಸಕ್ಕೆ. ಸೊ ಅಲ್ಲಿ ಪಾರ್ಕಿಂಗ್ ನಮಗೆ ಹೋದ ತಕ್ಷಣ ಸಿಕ್ಕಲಿಲ್ಲ, ಹಾಗಾಗಿ ಇಡೀ ಚಿಕ್ಕಪೇಟೆ ಫುಲ್ ರೌಂಡ್ ಹೊಡ್ಕೊಬಂದ್ಬಿಟ್ಟಿದ್ದೀನಿ ನಾನು ಒಬ್ಬಳೇ. ನಮ್ಮ ಮನೆ ಹೋಗ್ಬಂದು ಟ್ರಾಫಿಕ್ 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 ಸುಮಾರು ಒಂದು 6,000 ಸ್ಟೆಪ್ಸ್ ನಡೆದಿದ್ದೀನಿ ಚಿಕ್ಕಪೇಟೆಯಲ್ಲಿ. ಫೈನಲಿ ನಮ್ಮ ಆಯಿಲ್ ಬಾಟಲು, ಕ್ರೀಮ್ ಬಾಕ್ಸಸ್ಸು ಮತ್ತು ಒಂದಷ್ಟು ಮೆಟೀರಿಯಲ್ಸು ಎಲ್ಲ ಖಾಲಿಯಾಗಿತ್ತು, ಎಲ್ಲ ತೊಗೊಬಿಟ್ಟು ಬಂದೆ. ಜೊತೆಗೆ ಏನು ಸ್ವಲ್ಪ ಬೊಟಿಕ್ ಆರ್ಡರ್ಸ್ ಇತ್ತು, ಸೊ ಅದರಲ್ಲಿ ಕಸ್ಟಮೈಸೇಷನ್ ತುಂಬ ಬಂದಿತ್ತು. ಸೊ ಹಾಗಾಗಿ ಅದರದ್ದು ಕೂಡ ಫ್ಯಾಬ್ರಿಕ್ಸ್ ಎಲ್ಲ ತೊಗೊಬರ್ಬೇಕಾಗಿತ್ತು. ಎಲ್ಲ ಮುಗಿಸ್ಕೊಂಡು ಕೊನೆಗೆ ನಾನು ಮಾರ್ಕೆಟ್ ರೋಡಿಂದ ಮೆಟ್ರೋ ಸ್ಟೇಷನ್ ಹತ್ರ ಬಂದೆ. ನಮ್ಮ ಯಜಮಾನ್ರು ಕವರ್ಸ್ ಎಲ್ಲ ತಗೊಂಡ್ರು, ಐ ಮೀನ್ ಪ್ಯಾಕಿಂಗ್ ಕವರ್ಸ್ ಎಲ್ಲ ತಗೊಂಡು ಅವರು ಚಿಕ್ಕಪೇಟೆ ಹತ್ರ ವೆಯ್ಟ್ ಮಾಡ್ತಾಯಿದ್ರು. ಸರಿ, ಮೆಟ್ರೋ ಸ್ಟೇಷನ್ ಹತ್ರ ವೆಯ್ಟ್ ಮಾಡ್ತಾಯಿದ್ರು ಅಲ್ವಾ? ಹೌದು. ಸೊ ನಾನು ಒಂದು ಜಾಯ್ನ್ ಆದೆ. ಟೈಮ್ ಇಸ್ 2:50. ಇವಾಗ ನಾನು ಹೋಗಿ ಕಸ್ಟಮೈಸೇಷನ್ ಮಾಡಿಸಿ ಅವ್ರ ಕಸ್ಟಮರ್ ಡೆಲಿವರಿ ಕೊಟ್ಟು ಮನೆಗೆ ಹೋಗಬೇಕು. ಸೊ ಚುಮೂರಿ ಸಿಕ್ತು. ಮನೆಯವ್ರಿಗೆ ಇಷ್ಟ ಇಲ್ಲ, ನನಗಿಷ್ಟ. ಟ್ರಾಫಿಕ್ಕು ಈ ಟೈಮಲ್ಲಿ, ಸ್ಕೂಲ್ಗಳು ಸ್ಯಾಟರ್ಡೆ ಸ್ಕೂಲ್ ಬಿಡೋ ಟೈಮ್, ಆಫೀಸ್ ಬಿಡೋ ಟೈಮ್. ಬನ್ನಿ ಹೋಗೋಣ. ಸೊ ನೋಡ್ಬೋದು, ಟ್ರಾಫಿಕ್ ಅಂತೂ ಜಾಸ್ತಿನೇ ಇತ್ತು ಆ ಟೈಮಲ್ಲಿ. ಅವತ್ತಿನ ದಿನ ತುಂಬ ಹೆಕ್ಟಿಕ್ ರೂಟೀನ್. ನೆಕ್ಸ್ಟ್ ಡೇ ಒಂದು ಬೇಬಿ ನೇಮಿಂಗ್ ಸೆರ್ಮನಿದು ಆರ್ಡರ್ ತೊಗೊಂಡಿದ್ವಿ, ಅರ್ಜೆಂಟ್ ಆರ್ಡರ್ ಅಂತ ಹೇಳಿ. ಸೊ ಅವ್ರದ್ದು ಕಸ್ಟಮೈಸೇಷನ್ ಇತ್ತು, ನಾನು ಫ್ಯಾಬ್ರಿಕ್ ತೊಗೊಂಡೋಗಿ ಕೊಟ್ಟು ಅವ್ರು ಕಸ್ಟಮೈಸ್ ಮಾಡಿಕೊಡಿದ್ರು. ರಾತ್ರಿ 10:30 ಆಯಿತು. 10:30ವರೆಗೂ ನಾವು ಶಾಪಲ್ಲೇ ಇದ್ದು ಎಲ್ಲನೂ ಅವ್ರಿಗೆ ಕೊಟ್ಟು ಆಮೇಲೆ ಮನೆಗೆ ಬಂದ್ವಿ. ಸೊ ಒಂಥರ ಏನಂತಾರೆ, ತುಂಬ ಬ್ಯುಸಿ ಆಗೋಗ್ಬಿಟ್ಟಿತ್ತು ಅವತ್ತಿನ ದಿನ ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಡೇ ಮಾರ್ನಿಂಗ್ ಈ ವ್ಲಾಗ್ ರೆಕಾರ್ಡ್ ಮಾಡಿದ್ದೀನಿ. ಸೊ ಇದು ಬಂದು ಬೈರಮಂಗಲ ಕಂಚಕನಹಳ್ಳಿ 10:30 ಇದು ಸ್ಟ್ರೈಕ್ ನಡೀತದೆ ನಮ್ಮೂರ ಪಕ್ಕನೇ. ಸೊ ಅದ್ರದ್ದು ಅವತ್ತಿನ ದಿನ HD ಕುಮಾರಸ್ವಾಮಿಯವರು ಆ ಒಂದು ಧರಣಿ ಏನು ತುಂಬ ದಿನದಿಂದ ಮಾಡ್ತಾಯಿದ್ದಾರೆ, ಸೊ ಅಲ್ಲಿಗೆ ಜಾಯ್ನ್ ಆಗ್ತಾಯಿದ್ರು. ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಂಡ್ವಿ. ನಾವು ಅದೇ ರೋಡಲ್ಲಿ ಹೋದ್ವಲ್ಲ, ಹಾಗಾಗಿ. ಸೊ ನಮ್ಮ ಮಾವನ ತುಂಬ ಜನ ಯಾಕ್ರಿ ನೀವು ಬರಲ್ವಾ ಅಂತ ಕೇಳ್ತಾಯಿದ್ರು. ಬಟ್ ಅವತ್ತು ನಮ್ಮ ಮಾವ ಅವರ ಕಸಿನ್ ಬ್ರದರು, ಅವ್ರ ಮಗುದು ನೇಮಿಂಗ್ ಸೆರ್ಮನಿ ಇತ್ತು. ಸೊ ಅಲ್ಲಿಗೆ ಹೋಗ್ತಾಯಿದ್ದೀವಿ. ಸೊ ಅವ್ರ ಮನೆಗೆ ಬಂದು ಅಂದರೆ
ಅದು ಬಂದು ಸರ್ಜಾಪುರ ಈ ಹತ್ರ ಒಂದು ರೆಸಾರ್ಟಲ್ಲಿ ಮಾಡಿದರು. ಸೊ ಮನೆಗೆ ಬಂದೆಲ್ಲ ಇನ್ವೈಟ್ ಮಾಡಿಬಿಟ್ಟು ಹೋಗಿದ್ರು. ಸೊ ಅವತ್ತು ಭಾನುವಾರ ಇದ್ದಿದ್ದರಿಂದ ನಾವು ಹೋಗ್ಬಿಟ್ಟು ಬರೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಲಾಸ್ಟ್ ಮಿನಿಟಲ್ಲಿ ನಮ್ಮ ಮನೇಲಿ ಯೂಶ್ವಲಾಗಿ ಪ್ರೀ ಪ್ಲ್ಯಾನ್ ಮಾಡಲ್ಲ, ಲಾಸ್ಟ್ ಮಿನಿಟಲ್ಲೆಲ್ಲ ರೆಡಿ ಮಾಡಿಬಿಡ್ತಾರೆ. ನಮ್ಮ ಮಾವ ಹಂಗೆ ಇವಾಗ ಹೋಗ್ಬೇಕಂದ್ರೆ ಹೋಗ್ಬೇಕು ಆ ಥರ. ಸೊ ಹಿಂದಿನ ದಿನ ಎಲ್ಲ ಹೇಳಿದ್ರೆ ನಾವು ಒಂದು ಸ್ವಲ್ಪ ಏನೋ ರೆಡಿ ಮಾಡ್ಕೊಂಡಿರ್ಬೋದು. ಬಟ್ ನಮ್ಮ ಮಾವ ಹಾಗಲ್ಲ, ಈಗ ನಡೀರಿ ಅಂದರೆ ನಡಿಬೇಕು, ಹಾಗಾಗೋಯ್ತು. ಸೊ ನಾವು ಮಕ್ಕಳು ಅತ್ತೆ ಮಾವ ಎಲ್ಲರೂ ಸರ್ಜಾಪುರ ಇರುವಂಥ ಸಪ್ತಪದಿ ರೆಸಾರ್ಟ್ ಹತ್ರ ಅವರು ಆರ್ಗನೈಸ್ ಮಾಡಿದ್ರು, ಅಲ್ಲಿಗೆ ಹೋದ್ವಿ. ಸೊ ನೋಡ್ಬೋದು, ಭವಾನಿ ಬಂದು ನಮ್ಮ ಮಾವ ಅವರ ತಮ್ಮ, ಕಸಿನ್ ಬ್ರದರು, ಅವ್ರ ಮಗಳು. ಸೊ ಅವ್ರ ಮಗುದು ನಾಮಕರಣ ಇದ್ದಿತ್ತು. ಸೊ ನಾವು ಆಲ್ಮೋಸ್ಟ್ ಹೊರಟಿದ್ದೆ ಲೇಟ್ ಆಗಿದ್ದರಿಂದ ರೀಚ್ ಆಗಿದ್ದು ಕೂಡ ಲೇಟೇ ಆಯಿತು. ಸೊ ನಾವು ಬರೋ ಟೈಮ್ಗೆ ಆಲ್ರೆಡಿ ಎಲ್ಲ ಊಟ ಮುಗಿಸ್ತಾಯಿದ್ರು. ಬಟ್ ಸ್ಟಿಲ್ ನಾವು ಬಂದಮೇಲೆ ಅವರು ವೆಲ್ಕಮ್ ಡ್ರಿಂಕ್ ತಗೊಳ್ಳೇಬೇಕು ಅಂತ ಎಲ್ಲ ಕೊಟ್ಟರು. ನಮ್ಮ ಅತ್ತೆ ನೋಡಿ ಜ್ಯೂಸ್ ಕೊಡ್ಸೋದೇ ಕಾಯ್ತಾಯಿದ್ರು. ನೀವು ನೋಡಿ ಇವನ್ನ ಚೆನ್ನಾಗಿಲ್ವೇನೋ. ಸೊ ನಾವು ಹೋದಾಗ ಮಗುಗೆ ಇನ್ನೇನು ಸ್ಲೀಪಿಂಗ್ ಟೈಮು, ಪಾಪ ಅಳ್ತಿತ್ತು, ಪಾಪ ಚಿಕ್ಕ ಪಾಪು ಅಲ್ವಾ. ಸೊ ಹಾಗಾಗಿ ನಾನೆಲ್ಲ ಏನು ರೆಕಾರ್ಡ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ನಾನು ಇಂಟ್ರೋವರ್ಟ್ ಟೈಪ್, ನನಗೆ ಜನದ ಮಧ್ಯೆ ರೆಕಾರ್ಡ್ ಮಾಡ್ಕೊಳ್ಳೋಕೆ ಇಷ್ಟ ಆಗಲ್ಲ. ಸೊ ಫೈನಲಿ ಅಲ್ಲಿ ಫೋಟೋಸ್ ಎಲ್ಲ ಮುಗಿಸ್ಕೊಂಡು, ಮತ್ತು ನಮ್ಮ ಮಾವನ ತಮ್ಮ, ಅವ್ರ ವೈಫು, ನಮ್ಮ ಚಿಕ್ಕತ್ತೆ ಚಿಕ್ಕ ಮಾವ, ಇವನ್ ನಮ್ಮ ಮನೆ ಮದುವೆಗಳಲ್ಲೆಲ್ಲ ನೋಡಿರ್ತೀರ, ಇವನ್ ನನ್ನ ಮದುವೆ ಶಾಸ್ತ್ರಕ್ಕೂ ಕೂಡ ಅವರೇ ಕೂತಿದ್ದಿತ್ತು. ಸೊ ಅವ್ರನ್ನ ಮಾತಾಡಿಸ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಮತ್ತೆ ನಾವು ಊಟಕ್ಕೆ ಬಂದ್ವಿ. ನಮ್ಮ ಅತ್ತೆ ನಾನು ಏನೋ ಕಾನ್ವರ್ಸೇಷನ್ ನಡೀತಾ ಇದೆ, ಬಟ್ ನನಗೂ ನೆನಪಿಲ್ಲ ಏನಂತೇಳಿ. ಸೊ ಇಲ್ಲಿ ಬಂದು ಊಟ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದ್ರು, ವೆಜ್ಜು. ಸೊ ಊಟ ಮಾಡಿಕೊಂಡು ಅಲ್ಲಿಂದ ಅರಿಶಿನ ಕುಂಕುಮ ಎಲ್ಲ ತಗೊಂಡು ಹೊರಟ್ವಿ. ಸೊ ಇಲ್ಲಿಂದ ಬಂದು ನಮ್ಮ ದೊಡ್ಡ ಮಾವ ಅವ್ರ ಮನೆ ಇಲ್ಲೇ ಅತ್ತಿಬೆಲೆ ಹತ್ತಿರ. ಸೊ ಇಲ್ಲಿಂದ ಡೈರೆಕ್ಟ್ ಅವ್ರ ಮನೆಗೆ ಹೋಗಿ ಅವ್ರ ಮನೇಲಿ ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿ ಆಮೇಲೆ ನಾವು ಮತ್ತೆ ನಮ್ಮ ಮನೆಗೆ ರಿಟರ್ನ್ ಆದ್ವಿ. ಅಲ್ಲೊಂದಷ್ಟು ತೆಗ್ಸಿರುವಂಥ ಫೋಟೋಸ್ಗಳನ್ನೇನು ತೆಗೆಸ್ಕೊಂಡಿದ್ವಿ ಅದನ್ನೆಲ್ಲ ಒಂದಷ್ಟು ಆ್ಯಡ್ ಮಾಡಿದ್ದೀನಿ. ಸೊ ಇದೆಲ್ಲ ಯಾಕೆ ಆ್ಯಡ್ ಮಾಡ್ತೀನಿ ಅಂದರೆ, ನನ್ನ ಮಗ ರೆಗ್ಯುಲರಾಗಿ ಟಿ ವಿಲಿ ಯೂಟ್ಯೂಬಲ್ಲಿ ಹಾಕ್ಕೊಂಡು ನೋಡ್ತಾ ಇರ್ತಾನೆ. ಸೊ ದಟ್ ನನಗೆ ಇದೆಲ್ಲ ಶೇರ್ ಮಾಡೋದ್ರಿಂದ ಅವ್ನು ತುಂಬ ಖುಷಿಪಟ್ಟು ನೋಡ್ತಾನೆ. ಅವ್ನು ನೋಡೋದೇ ನನಗೊಂಥರ ಹ್ಯಾಪಿನೆಸ್ಸು. ಸೊ ತೋರಿಸ್ತೀನಿ ಯಾವುದಾದ್ರೂ ಒಂದು ವ್ಲಾಗಲ್ಲಿ. ಸೊ ನೋಡ್ಬೋದು, ಇದನ್ನೆಲ್ಲ ನಾನು ಕ್ಯಾಪ್ಚರ್ ಮಾಡಿ ಆ್ಯಡ್ ಮಾಡಿ ನೆಕ್ಸ್ಟು ನಾವು ಅಲ್ಲಿ ಮಾವ ಮನೆಗೆ ಹೋಗಿ ರಿಟರ್ನ್ ಬಂದ್ವಿ. ನೋಡಿ ಫ್ರೆಂಡ್ಸ್, ನಮ್ಮತ್ತೆ ನಮ್ಮ ಮಾವ ತಾಂಬೂಲ ಇಸ್ಕೊಂಡಿಲ್ಲ ಅಂತ ಬೈತವ್ರೆ. ಇಸ್ಕೊಬಿಡ್ತಾರೆ ಅವರು. ಹೂವು ಕಿತ್ಕೊಬೋದೈತಲ್ಲ, ಏನು ಹೂವು ನಮ್ಮ ನಮ್ಮ ಸುಮ್ಮನೆ ಹೂವು ಕೀಳಕ್ಕೆ ಬಂದಿದ್ದ. ಅಲ್ಲ ಹೂವು ವೇಸ್ಟ್ ಆಗೋಯ್ತವೆ. ನಮ್ಮ ಅತ್ತೆ ಸರಿಲ್ಲ, ಇಲ್ಲಿ ಬಂದು ಹೂವು ಕಿತ್ಕೊತೀನಿ, ಗಿಡ ಕಿತ್ಕೊತೀನಿ. ಇದು ರಾಮಫಲ ನನಗೆ ಇಷ್ಟ ಇಲ್ಲ, ನನಗಿಷ್ಟ. ಒಳ್ಳೇದು ಯಾವುದು ಇಷ್ಟ ಆಗಲ್ಲ ನಿಮಗೆ. ನಾವೇನು ಈ ಡೈಲಾಗ್ ಏನು ಕಡಿಮೆ ಇಲ್ಲ, ಬರೀ ಕಾಲ ಎಳೆಯೋದೆ. ಸೊ ಅಷ್ಟೇ, ನಾನು ರೆಸಿಪಿ ಮಾಡ್ತೀನಿ, ಪ್ರಾನ್ಸ್ದು ಒಂದು ರೆಸಿಪಿ ಮಾಡ್ತೀನಿ. ಅದಿನ್ನೂ ಏನು ಮಾಡೋದು ಅಂತ ಡಿಸೈಡ್ ಮಾಡಿಲ್ಲ. ಆ್ಯಂಡ್ ಅದಾದಮೇಲೆ ಏನೆಲ್ಲ ಆಗುತ್ತೆ ಇವತ್ತಿನ ದಿನ ಅನ್ನೋದು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆನಾ? ಸೊ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಸೊ ನಾವು ಅಲ್ಲಿಂದ ಫಂಕ್ಷನ್ ಮುಗಿಸ್ಕೊಂಬರೋವಾಗ ಪ್ರಾನ್ಸ್ ತೊಗೊಂಡ್ಬಿಟ್ಟು, ಅಂದರೆ ಇಲ್ಲೇ ಬಿಡ್ದಿಲೇ ಒಬ್ಬರು ತರಿಸ್ಕೊಡ್ತಾರೆ ಹೇಳಿದರೆ. ಸೊ ಅವ್ರ ಹತ್ರ ಬೆಳಗ್ಗೆನೇ ಕಾಲ್ ಮಾಡಿ ಹೇಳಿದ್ರಂತೆ. ಸೊ ಹಾಗಾಗಿ ಅವರು ರೆಡಿಯಾಗಿ ಇಟ್ಟಿದ್ರು. ಪ್ರಾನ್ಸ್ ಅವರೇ ಕ್ಲೀನ್ ಮಾಡಿಕೊಡ್ತಾರೆ, ಬಟ್ ಸ್ಟಿಲ್ ಅದು ತೊಗೊಂಬಂದ್ಮೇಲೂ ನಾವು ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು. ಸೊ 1 kg ಪ್ರಾನ್ಸು ಅರೌಂಡ್ ನಿಮಗೆ 650 ಗ್ರಾಮ್ಸ್ ಬರುತ್ತೆ ಆಫ್ಟರ್ ಕ್ಲೀನಿಂಗ್. ಸೊ ಇದಕ್ಕೆ ನಾನು ಪ್ರಾನ್ಸ್ ಚೆನ್ನಾಗಿ ತೊಳ್ಕೊಂಡು ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಖಾರದ ಪುಡಿ, ಹಾಗೆಯೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮ್ಯಾರಿನೇಟ್ ಮಾಡ್ತಾಯಿದ್ದೀನಿ. ಸೊ ಒಂದು 1/2 hour ಮ್ಯಾರಿನೇಟ್ ಮಾಡಿದ್ರೆ ರೆಸಿಪಿ ತುಂಬ ಚೆನ್ನಾಗಿ ಬರುತ್ತೆ. ಸೊ ನಾನು ಮಾಡ್ತಾಯಿರೋದು ಬಂದು ಪ್ರಾನ್ಸ್ ಗೀ ರೋಸ್ಟ್. ಸೊ ಇಲ್ಲಿ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಬಿಸಿನೀರಿನ ಒಟ್ಟಿಗೆ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡಬೇಕು. ಸೊ ಇದು ನೆನೆಯೋಷ್ಟರಲ್ಲಿ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ನ ಹುರ್ಕೋಬೇಕು. ಸೊ ನಾನು ಮ್ಯಾರಿನೇಟ್ ಮಾಡುವಾಗ ನಿಂಬೆಹಣ್ಣಿನ ರಸ ಹಾಕೋದು ಮರ್ತಿದ್ದೆ. ಸೊ ಹಂಗಾಗಿ ಮತ್ತೆ ಒಂದು ಅರ್ಧ ಹೋಳಿನಷ್ಟು ನಿಂಬೆಹಣ್ಣು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕವರ್ ಮಾಡಿ ಒಂದು 10 ನಿಮಿಷ ನೆನೆಯೋದಕ್ಕೆ ಬಿಡ್ತೀನಿ. ಸೊ
ಟೈಮ್ ಇದೆ ಅಂದರೆ 1 ಅವರ್ ಕೂಡ ಬಿಡ್ಬೋದು, ಇಲ್ಲಾಂದರೆ ಮಿನಿಮಮ್ ಒಂದು 20 ಮಿನಿಟ್ಸ್ ನೆನೆಸಿದ್ರೆ ಸಾಕು. ಸೊ ಇವಾಗ ಪ್ಯಾನ್ ಬಿಸಿಗೆ ಇಟ್ಕೊಂಡಿದ್ದೀನಿ. ಇದಕ್ಕೆ 2 ಚಕ್ಕೆ, 2ರಿಂದ 3 ಲವಂಗ, 2 ಏಲಕ್ಕಿ, ಇದ್ರ ಜೊತೆಗೆ ಒಂದು ಅರ್ಧ ಟೀ ಸ್ಪೂನಷ್ಟು ಕಾಳು ಮೆಣಸು, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಇದೆಲ್ಲ ಹಾಕ್ಕೋಬೇಕು. ಜೊತೆಗೆ ಸೋಂಪು ಕೂಡ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನಷ್ಟು. ಇದ್ರ ಜೊತೆಗೆ ಒಂದು 2 ಟೀ ಸ್ಪೂನಷ್ಟು ಧನಿಯಾ, ಇಷ್ಟನ್ನು ಹಾಕ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಡ್ರೈ ರೋಸ್ಟ್ ಮಾಡಿ ಅದನ್ನು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ಎಲ್ಲ ಹುರಿದು ಮಾಡೋದ್ರಿಂದ ಗೀ ರೋಸ್ಟಲ್ಲಿ ಘಮ ಚೆನ್ನಾಗಿರುತ್ತೆ, ಫ್ರೆಶ್ನೆಸ್ ಚೆನ್ನಾಗಿರುತ್ತೆ, ತಿನ್ನೋದಕ್ಕೆ ಸಖತ್ತಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ನೋಡ್ಬೋದು, ಇದನ್ನ ಇವಾಗ ನಾನು ಡ್ರೈ ರೋಸ್ಟ್ ಮಾಡ್ಕೋತಾ ಇದ್ದೀನಿ. ಇದೆಲ್ಲ ಘಮ ಬಿಟ್ಟ ಮೇಲೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳಿ. ಒಂದು 5-6 ಎಸ್ಲು ಬೆಳ್ಳುಳ್ಳಿ ಸಿಪ್ಪೆ ಸಮೇತ ಹಾಕ್ಕೊಂಡಿದ್ದೀನಿ. ಹಾಗೆ ನೆನೆಸಿಟ್ಕೊಂಡಿರೋಂಥ ಬ್ಯಾಡಗಿ ಮೆಣಸಿನ್ಕಾಯಿ, ಜೊತೆಗೆ ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣು, ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ಸೊ ಇದು ಗ್ರೈಂಡ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಗೋಡಂಬಿ ಕೂಡ ಹಾಕ್ಕೋಬೇಕು. ನಾನು ಮರ್ತಿದ್ದೆ, ಅದಕ್ಕಾಗಿ ಮಧ್ಯದಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು 5-6 ಗೋಡಂಬಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಆಯಿತು. ಸೊ ಇವಾಗ ಅದೇ ಪ್ಯಾನ್ಗೆ ಒಂದು 2 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೋತೀನಿ. ತುಪ್ಪ ಹಾಕ್ಕೊಂಡು ಈಗ ಆಲ್ರೆಡಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಪ್ರಾನ್ಸು, ಅದನ್ನು ಹಾಕಿ ಸ್ವಲ್ಪ ಇದನ್ನು ಹಾರ್ಡ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ ರೆಸಿಪಿ. ನೀರು ದೋಸೆ ಜೊತೆ, ಅಕ್ಕಿ ರೊಟ್ಟಿ ಜೊತೆ, ನಾರ್ಮಲ್ ದೋಸೆ ಜೊತೆ ತುಂಬ ಚೆನ್ನಾಗಿರುತ್ತೆ. ನಾನು ಆವತ್ತಿನ ದಿನ ಜಸ್ಟು ಊಟದ ಜೊತೆಗೆ ನೆಂಚ್ಕೊಳ್ಳೋದಕ್ಕಂತ ಮಾಡಿದ್ದೆ. ಚೆನ್ನಾಗಾಗಿತ್ತು, ಎಲ್ಲರೂ ಇಷ್ಟಪಟ್ಟರು ಕೂಡ. ಸೊ ನೋಡ್ಬೋದು, ಇದನ್ನು ಚೆನ್ನಾಗಿ ಸ್ವಲ್ಪ ಹೊತ್ತು ಒಂದು 5ರಿಂದ 10 ನಿಮಿಷ ಲೋ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದೇನು ನಾವು ಪ್ರಾನ್ಸ್ ಹಾಕಿದ್ದೀವಿ ಅದು ಗಟ್ಟಿ ಆಗ್ತಾ ಬರುತ್ತೆ. ಸೊ ದ್ಯಾಟ್ ನಾವು ಬೇರೆ ಗ್ರೇವಿ ಒಳಗಡೆ ಹಾಕಿದಾಗ ಅದು ಸ್ವಲ್ಪ ಹೊತ್ತಿಗೆ ಕುಕ್ ಆಗಿಬಿಡುತ್ತೆ, ತಿನ್ನೋದಕ್ಕೂ ಟೇಸ್ಟ್ ಅಂತ ಅನಿಸುತ್ತೆ. ಸೊ ಹಿಂಗೆ ಬಿಟ್ಬಿಟ್ರೆ ಸಾಕು, ಅದು ನೀರು ಬಿಟ್ಟು ಆಮೇಲೆ ಡ್ರೈ ಆಗುತ್ತೆ. ಸೊ ನೋಡ್ಬೋದು, ಇವಾಗ ಫುಲ್ಲ ರೌಂಡ್ ಆಗಿದೆ ನೋಡ್ಬೋದು. ಸೊ ಇವಾಗ ಇದು ಚೆನ್ನಾಗಿ ಬೆಂದಿದೆ ಅಂತ ಇದನ್ನು ನಾವು ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಗ್ರೇವಿ ಮಾಡೋದಕ್ಕೆ ಒಂದು ಪಾತ್ರೆ ಬಿಸಿಗೆ ಇಟ್ಕೊಂಡು, ಬಾಣಲಿ, ಪಾತ್ರೆ, ಎನಿಥಿಂಗ್, ಪ್ಯಾನ್, ಅದನ್ನು ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಪೂರ್ತಿ ಗೀ ಅಂದರೆ ಮುಖಕ್ಕೆ ಹೊಡೆಯುತ್ತೆ, ಅಂದರೆ ಜಾಸ್ತಿ ಹೆವಿ ಅನಿಸುತ್ತೆ ಅಂತಾರೆ. ಸೊ ಹಾಗಾಗಿ ನಾನು ಪ್ರಾನ್ಸ್ ರೋಸ್ಟ್ ಮಾಡೋದಕ್ಕೆ ಮಾತ್ರ ಗೀ ಹಾಕ್ಕೊಂಡಿದ್ದೆ. ಸೊ ಇವಾಗ ಇಲ್ಲಿ ಒಂದು 2 ಟೀ ಸ್ಪೂನಷ್ಟು ಎಣ್ಣೆ ಹಾಕಿ ರುಬ್ಬಿಟ್ಕೊಂಡಿರೋಂಥ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೇಯಿಸ್ಕೊತಾ ಇದ್ದೀನಿ. ಇದಕ್ಕೆ ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಗ್ರೇವಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕಿ ಮತ್ತು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಗ್ರೇವಿ ಒಂದು ಕುದಿ ಬರ್ತಿದ್ದ ಹಾಗೆ ಈಗ ಆಲ್ರೆಡಿ ನಾವು ಫ್ರೈ ಮಾಡಿ ಇಟ್ಕೊಂಡಿರೋಂಥ ಪ್ರಾನ್ಸ್ ಏನಿದೆ ಅದನ್ನು ಹಾಕಿ ಮಿಕ್ಸ್ ಮಾಡಿ ಆವಾಗವಾಗ 1 ಟೀ ಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಸೊ ದಟ್ ಗ್ರೇವಿ ಫೈನಲ್ ಆಗಿ ತುಪ್ಪ ಬಿಡುತ್ತಲ್ಲ, ಗೀ ರೋಸ್ಟ್ ಟೇಸ್ಟ್ ಸಖತ್ತಾಗಿ ಬರುತ್ತೆ. ಸೊ ನಮ್ಮನೇಲಂತೂ ನಾನು ಫಸ್ಟ್ ಟೈಮ್ ಈ ಗೀ ರೋಸ್ಟ್ ರೆಸಿಪಿ ಮಾಡಿದ್ದು. ಪ್ರಾನ್ಸ್ ತವಾ ಫ್ರೈ ಮಾಡ್ತಾಯಿದ್ದೆ, ಬಟ್ ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂತ ಹೇಳಿ ಈ ರೆಸಿಪಿ ಮಾಡಿದೆ. ಎಲ್ಲರಿಗೂ ತುಂಬಾ ಇಷ್ಟ ಆಯಿತು. ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ. ಸೊ ಉಪ್ಪು ಸ್ವಲ್ಪ ಕಡಿಮೆ ಅನಿಸ್ತು, ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದು ಚೆನ್ನಾಗಿ ತುಪ್ಪ ಬಿಡೋವರೆಗೂ ಫ್ರೈ ಮಾಡಿಕೊಂಡ್ರೆ ಪ್ರಾನ್ಸ್ ಗೀ ರೋಸ್ಟ್ ರೆಡಿ ಆಗುತ್ತೆ. ರೆಸಿಪಿ ಜೊತೆಗೆ ವ್ಲಾಗ್ ಏನು ಮಾಡ್ತಾಯಿದ್ದೀನಿ. ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೊಸದಾಗಿ ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.